ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ನನ್ನ ವೀಡಿಯೋಸ್ನ ಯಾರ್ಯಾರು ಎಲ್ಲರೂ ನೋಡಬೇಕು ಅಂದ್ಕೊಂಡಿದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ವೀಡಿಯೋಸ್ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಗುಡ್ ಮಾರ್ನಿಂಗ್. ಇವತ್ತು ಬಂದು ವೆನ್ಸ್ಡೇ. ಚಿನಿಮಾ ಫಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇವತ್ತು ಫಸ್ಟ್ ಡೇ ಇವತ್ತು ಅವನಿಗೆ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಏನು ಟಿಫನ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಬೇಗ ಎದ್ದು 6 o'clock ಆಗಿದೆ. ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನು ಸಿಂಪಲ್ಲಾಗಿ ಈರುಳ್ಳಿ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಕಡಲೆಬೇಳೆ, ಕರಿಬೇವು, ಸಾಸಿವೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸಿಂಪಲ್ಲಾಗಿ ಬೇಗ ಸ್ವಲ್ಪ ಆಗಲಿ ಅಂದ್ಬಿಟ್ಟು ಉಪ್ಪಿಟ್ಟು ರೆಡಿ ಮಾಡಿಕೊಂಡೆ ನಾನು. ಇವಾಗ ಅಡುಗೆ ಮನೆ ಎಲ್ಲ ಫುಲ್ಲು ನೀಟ್ ಮಾಡಿಕೊಂಡೆ. ಇವಾಗ ಚಿನಿಮಾ ಎಬ್ರಿಸನ್ ಬನ್ನಿ. ಚಿನ್ನಮ್ಮ, ಚಿನ್ನಿ, ಗುಡ್ ಮಾರ್ನಿಂಗ್. ಚಿನ್ನಿ ಇಲ್ಲೊಳಗೆ. ಚಿನ್ನಿ ಮಾತ್ರ ಬೇಗ ಇದ್ದಳಲ್ಲ ನೋಡಿ, ಇದ್ರೂ ಆಟ ಮಾಡ್ತಿದ್ದಾನೆ, ಬ್ರಷ್ ಮಾಡ್ತಿದ್ದಾನೆ. ಫ್ರೆಶ್ ಅಪ್ ಆಗೋಕ್ಕೆ ಅವನೇ ಫ್ರೆಶ್ ಅಪ್ ಆಗ್ತಾನೆ. ಫ್ರೆಶ್ ಅಪ್ ಆದ ನಾನು ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿದೆ. ವೆನ್ಸ್ಡೇ ಇರೋದ್ರಿಂದ ಯೂನಿಫಾರ್ಮ್ ಚೇಂಜ್ ಇವರಿಗೆ ನೋಡಿ. ಟ್ರ್ಯಾಕ್ ಸೂಟು. ಚಿನಿಮಾ ರೆಡಿ ಆಯಿತು. ಹೆಂಗೋ 7:30 ಆಗಿದೆ. ಇವಾಗ ಟಿಫನ್ ಮಾಡಿದೆ, ಅದಕ್ಕೆ ಟಿಫನ್ ತಿಂದೀವಂತೆ, ಬೇಗ ರೆಡಿಯಾಗೋ ಚಿನ್ನಿ ಅಂತ ಹೆಂಗೋ ಇದು ಮಾಡಿ ಕೂಸಿ ಹೊಡೆದು ರೆಡಿ ಮಾಡಿದೆ ಚಿನ್ನಿನ ನೋಡಿ. ಉಪ್ಪಿಟ್ಟು ರೆಡಿಯಾಗಿತ್ತು. ಚಿನಿಮಾಗೆ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಇಷ್ಟಪಡ್ತಾನೆ ಅಂದ್ಬಿಟ್ಟು ಸ್ವಲ್ಪ ವೆರೈಟಿ ಮಾಡಿ ತೋರಿಸಿ. ಬೆಳಗ್ಗೆ ಸ್ವಲ್ಪ ಅವನು ಟಿಫನ್ ತಿನ್ನಲ್ಲ, ಹೊಟ್ಟೆ ನೋವು ಅಂತಿರ್ತಾನೆ. ಅದಕ್ಕೆ ಸ್ವಲ್ಪ ಏನಾದ್ರು ಮಕ್ಕಳಿಗೆ ಊಟ ತಿನ್ನಿಸ್ಬೇಕು ಅಂದರೆ ನೋಡಿದ್ದೀರಲ್ಲ, ಒಂದು ಕೆಲಸ ಮಾಡ್ಬೋದು, ಮಕ್ಕಳು ಊಟ ತಿನ್ನೋ ಕೆಲಸ ಮಾತ್ರ ಮಾಡೋದಕ್ಕಾಗೋದಿಲ್ಲ. ಅಷ್ಟು ಕಷ್ಟದ ಕೆಲಸ ಅದು ಮಕ್ಕಳಿಗೆ ಊಟ ತಿನ್ನಿಸೋದು. ಊಟ ಎಲ್ಲ ಟಿಫನ್ ಮಾಡಿ ಶೂ ಹಾಕೋತಿದ್ದಾನೆ. ಇವಾಗ ಅವನೇ ಹಾಕೋತಾನೆ ಆಲ್ಮೋಸ್ಟು. ಫಸ್ಟೇ ಅಲ್ವಾ, ಅವನಿಗೂ ಕ್ರೇಜ್ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಫುಲ್ಲು ನಾನೇ ರೆಡಿ ಮಾಡಿದ್ದೀನಿ ಚಿನ್ನಿಗೆ. ಇವಾಗ ಶೂ ಹಾಕೋತಿದ್ದಾನೆ. ವೈಟ್ ಶೂ, ಇವತ್ತು ವೆನ್ಸ್ಡೇ ಅಲ್ವಾ, ವೈಟ್ ಶೂ ಇವತ್ತು ಅವನಿಗೆ. ಫುಲ್ಲು ರೆಡಿಯಾಗಿದ್ದಾನೆ ನೋಡಿ. ಏನು ಕ್ರೇಜ್ ಇಲ್ಲ, ಫಸ್ಟೇ ಅಲ್ವಾ, ಅವನಿಗೆ ಹೋಗೋಕ್ಕೆ ಮೂಡೇ ಇಲ್ಲ ಸ್ಕೂಲಿಗೆ. ಆದರೆ ಬಲವಂತಕ್ಕೆ ಹೋಗಬೇಕಲ್ಲ ಅಂತ ರೆಡಿಯಾಗಿ ಹೊರಟಿದ್ದಾನೆ ನೋಡಿ. ಫಸ್ಟ್ ಅಲ್ವಾ, ಡೈಲಿ ನಾನೇ ಪಿಕ್ ಮಾಡೋದು, ನಾನೇ ಡ್ರಾಪ್ ಮಾಡೋದು ಚಿನ್ನಿನ. ಇವಾಗ ಡ್ರಾಪ್ ಮಾಡಿ ಬರೋಕ್ಕೆ ಹೋಗ್ತಿದ್ದೀನಿ ನೋಡಿ. ಚಿನ್ನಿಮಾ ಹೊರಟ. ಮನೆ ಹತ್ರದಿಂದ ಒಂದು ಸ್ವಲ್ಪ ದೂರನೇ ಆಗೋದು. ನಾನು ಆಲ್ಮೋಸ್ಟ್ ಯಾವಾಗಲೂ ಬೈಕಲ್ಲೇ ಡ್ರಾಪ್ ಮಾಡೋದು ಚಿನ್ನಿಮಾ. ಆಲ್ಮೋಸ್ಟ್ ಯಾವಾಗಲೂ ಡೈಲಿ ನಾನೇ ಪಿಕಪ್ಪು ಡ್ರಾಪು ಡೈಲಿ ನನ್ನದೇ ಇರುತ್ತೆ. ಅವರು ಡ್ಯಾಡಿ ಬಂದು ಯಾವಾಗಲೂ ಡ್ಯೂಟಿಲಿ ಇರ್ತಾರಲ್ವ, ಅವರೇನೂ ಇರೋಲ್ಲ ನೋಡಿ. ಸ್ಕೂಲ್ ಹತ್ರ ಬಂದ್ವಿ ಇವಾಗ ನಾವು. ಇದೇ ನಮ್ಮ ಚಿನ್ನಿಮಾ ಸ್ಕೂಲು. ಫಸ್ಟೇ ಅಲ್ವಾ, ಚಿನ್ನಿ ಬಾಯ್ ಅಂತ ಹೇಳಿ ಹೋಗ್ತಿದ್ದಾರೆ ನೋಡಿ. ಇವಾಗ ಚಿನ್ನಿನ ಡ್ರಾಪ್ ಮಾಡಿ ಮನೆ ಹತ್ರ ಬಂದೆ. ಇವಾಗ ನಮ್ಮ ಚಿಕ್ಕ ಮಗು ಏನು ಮಾಡ್ತಿದೆ ಬನ್ನಿ ನೋಡೋಣ. ಇನ್ನೂ ಮಲ್ಕೊಂಡಿದ್ದಾರಾ ಎದ್ದಿದ್ದಾರಾ ಗೊತ್ತಿಲ್ಲ, ಏನು ಮಾಡ್ತಿದ್ದಾರೆ ಬನ್ನಿ ನೋಡೋಣ. ನಮ್ಮ ಚಿನ್ನಿಮಾನು ಆಲೆ ಎದ್ದಿದೆ ನೋಡಿ. ಅವ್ರ ಡ್ಯಾಡಿ ಎಬ್ಬರಿಸಿದ್ರು, ಎದ್ದಿದ್ದೆ ಇನ್ನು ಅವಾಗಿನ್ನು. ನಮ್ಮ ಚಿನ್ನಿಮಾನು ಇವತ್ತು ಅವನಿಗೂ ಫಸ್ಟೇ. ಇವತ್ತು ಅವನೂ ಫ್ರೆಶ್ ಅಪ್ ಮಾಡಬೇಕಿತ್ತು. ಅವನಿಗೂ ಫ್ರೆಶ್ ಅಪ್ ಮಾಡಿ ಸ್ವಲ್ಪ ನೆನ್ನೆಲ್ಲ ತಲೆ ಸ್ನಾನ ಮಾಡಿದ, ಅದಕ್ಕೆ ಇವತ್ತು ಬರೀ ಮೈ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿದೆ ಅವನಿಗೂ. ಮನೇಲಿ ಮಕ್ಕಳು ಕೆಲಸ ಅಂದ್ರೇ ಒಂದು ದೊಡ್ಡ ಕೆಲಸ. ಅವ್ರ ಕೆಲಸ ಮುಗಿದ್ರೆ ಮನೇಲಿ ಎಲ್ಲ ಕೆಲಸನೂ ಮುಗ್ದಂಗೆ ಮನೇಲಿ ನೋಡಿ. ಫ್ರೆಶ್ ಅಪ್ ಆದ ಚಿನ್ನಿಮಾನು. ಇವನಿಗೂ ಟಿಫನ್ ಮಾಡಿಸ್ಬೇಕಿತ್ತು ನಮ್ಮ ಚಿನ್ನಿಮಾಗೆ. ಇವನು ಸ್ವಲ್ಪ ತಿನ್ನಲ್ಲ, ತುಂಬ ಆಟ ಮಾಡ್ತಾನೆ ಟಿಫನ್ ತಿನ್ನೋದಕ್ಕೆ. ಇವನಿಗೂ ಹಂಗೆ ಹಿಂಗೆ ಒಂಚೂರು ಸರ್ಕಸ್ ಮಾಡಬೇಕಲ್ಲ ಮಕ್ಕಳಿಗೆ ಊಟ ತಿನ್ನಿಸೋದಕ್ಕೆ. ಸ್ವಲ್ಪ ಸರ್ಕಸ್ ಮಾಡಿ ಟಿಫನ್ ತಿನ್ನಿಸ್ದೆ. ಸ್ಕೂಲ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಡೂ ಮಾಡ್ತಿದ್ದಾರೆ ಗೌಡ್ರು. ಹಂಗೂ ರೆಡಿಯಾಗಿ ಸ್ಲಿಪ್ಪರ್ ಹಾಕೊಂಡು ರೆಡಿ ಆದರು. ಬನ್ನಿ, ಆರಾಮಾಗಿ ಹೋಗ್ತಾನ ರೋಸ್ತಾನ ಗೊತ್ತಿಲ್ಲ, ನೋಡೋಣ ಬನ್ನಿ. ಸ್ಮೈಲ್ ಕೊಡ್ತಿದ್ದಾನೆ. ಅಮ್ಮ ಹೋಗಲ್ಲ ಅಂತ ಬೇರೆ ಹೇಳ್ತಿದ್ದಾನೆ ಇಲ್ಲೇ. ಸ್ವಲ್ಪ ಏನಾದ್ರು ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡೋಗ್ಬೇಕು ಚಿನ್ನಿನ. ರೆಡಿ ಆಗಿದ್ದಾರೆ ನೋಡಿ. ಕೂಲಾಗಿದ್ದಾನೆ, ಪರವಾಗಿಲ್ಲ, ಬರ್ತಿದ್ದಾನೆ ನೋಡಿ. ಗಾಡಿ ಹತ್ರ ಹೋಗ್ತಿದ್ದಂಗೆ ಫಸ್ಟ್ ಗಾಡಿ ಹತ್ತಿ ಕೂತ್ಕೊಬಿಡ್ಬೇಕು.
ಡೈಲಿನೂ ಅಷ್ಟೇ ಇಬ್ಬರೂ ಪಿಕಪ್ಪು ಡ್ರಾಪು ನನ್ನದೇ ಇರುತ್ತೆ. ನಮ್ಮ ಹಸ್ಬೆಂಡ್ ಅವರು ಡ್ಯೂಟಿಗೆ ಹೋಗ್ತಾರಲ್ವ. ಇನ್ನೇನು ಅಂಗನವಾಡಿ ಹತ್ರ ಬಂದೆ. ಸ್ಲಿಪ್ಪರ್ ಬಿಡೋಕ್ಕೆ ಹೋಗ್ತಿದ್ದಾನೆ ಚಿನ್ನಿ. ಇವಾಗ ಅಲ್ಲೇ ಸೈಡಲ್ಲಿ ಸ್ಲಿಪ್ಪರ್ ಬಿಟ್ಟು ಅಲ್ಲಿ ಮೇಲೆ ಹೋಗಬೇಕು. ಬನ್ನಿ ತೋರಿಸ್ತೀನಿ. ಮೇಲ್ಗಡೆ ಬಂದೆ. ಫಸ್ಟ್ ಡೇ ಆಗಿರೋದ್ರಿಂದ ತುಂಬ ಅಳ್ತಾ ಇದ್ದ. ಅದಕ್ಕೆ ಮುಖ ತೋರಿಸಲಿಲ್ಲ, ಬೇಗ ಬಂದ್ಬಿಟ್ಟೆ ನಾನು. ಇವಾಗ ಆಲೇ ಸಿನಿಮಾ ಬಿಟ್ಟು ಬಂದು ನಾನು ಟಿಫನ್ ಮಾಡಿ ಇವಾಗ ಫ್ರೆಂಡ್ ಮನೆ ಹತ್ರ ಬಂದಿದ್ದೀನಿ. ಯಾಕಂದರೆ ಜಗನ್ನ ಪಿಕ್ ಮಾಡೋಕ್ಕೆ ಹೋಗಬೇಕು. ಇವತ್ತು ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಬೇಗ ಬಿಟ್ಟಿದ್ರು. ಅದಕ್ಕೆ 12 ಬಿಟ್ಟಿದ್ರು. ನಾವು ಸ್ವಲ್ಪ ಬೇಗ ಹೋಗ್ಬೇಕಲ್ವಾ, ಇವತ್ತು ಫಸ್ಟ್ ಡೇ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ಬರೂ ಒಂದೇ ಕ್ಲಾಸ್ಮೇಟು. ನಾವು ಆಲ್ಮೋಸ್ಟ್ ಯಾವಾಗ್ಲೂ ಜೊತೆಗೇ ಹೋಗೋದು ಪಿಕ್ ಮಾಡೋದಕ್ಕೆ. ನೋಡಿ ಸ್ಕೂಲ್ ಹತ್ರ ಬಂದ್ವಿ. ಫುಲ್ಲು ಕ್ಲೌಡು, ಫಸ್ಟ್ ಡೇನೇ ಕ್ಲೌಡು. ನಾವು ಫಸ್ಟ್ ಡೇ ಯಾರು ಜಾಸ್ತಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಲ್ಲ ಅಂತ ಅಂದ್ಕೊಂಡ್ವಿ. ನೋಡಿ ಫುಲ್ಲು ಕ್ಲೌಡು, ತುಂಬ ಜನ ಇದ್ದಾರೆ. ಇವಾಗ ಜಗನೂ ಇಲ್ಲೇ ಇದ್ದಾರೆ, ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಂದ, ಇಲ್ಲಿ ಖುಷಿಯಿಂದ ಬರ್ತಿದ್ದಾನೆ. ಏನು ಹೇಳ್ತಾನೆ ನೋಡಬೇಕು ಚಿನ್ನಮ್ಮ. ಫುಲ್ ಖುಷಿಯಿಂದ ಅಮ್ಮ ಇವತ್ತು ಸೂಪರಾಗಿತ್ತು ಸ್ಕೂಲು, ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಂತ ಎಲ್ಲ ಹೇಳ್ತಾ ಇದ್ದೆ ಚಿನ್ನಿ. ಇವತ್ತು ಫುಲ್ ಜೋಶಲ್ಲಿದ್ದ. ಸುಮ್ಮನೆ ಇವಾಗ ಫ್ರೆಂಡ್ ಮನೆ ಹತ್ರ ಇವಾಗ ಹೊರಟ್ವಿ. ಇವಾಗ ಫ್ರೆಂಡ್ ಮನೆ ಹತ್ರ ಬಂದ್ವಿ. ನೋಡಿ ಮಕ್ಕಳೆಲ್ಲ ಸೇರ್ಕೊಂಡಿದ್ವಿ. ಬನ್ನಿ ಮಕ್ಕಳು ಇವತ್ತು ಫಸ್ಟ್ ಏನು ಹೇಳ್ತಾರೆ ನೋಡೋಣ. ಆಫ್ಟರ್ 2 months ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಹೆಂಗನ್ನಿಸ್ತು? ಚೆನ್ನಾಗಿ ಅನಿಸ್ತು. ಹೊಸ ಕ್ಲಾಸ್ ಟೀಚರ್ ಯಾರು? ಹೋದ ವರ್ಷ ಶಾಲಿನಿ ಮ್ಯಾಮ್ ಇದ್ರು, ಈ ವರ್ಷ ನಮ್ಮ ವಿಜಯಿತಾ ಮ್ಯಾಮ್ ಇದ್ರು. ಇಂಟ್ರಾಕ್ಷನ್ ಆಯ್ತಾ ಇವತ್ತು? ಆಯ್ತು. ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಎಂಜಾಯ್ ಮಾಡ್ದ? ಆಯ್ತು, ಎಂಜಾಯ್ ಮಾಡಿ. ಚೆನ್ನಾಗಿತ್ತು ಸ್ಕೂಲ್ ಡೇ? ಸ್ಕೂಲ್ ಚೆನ್ನಾಗಿತ್ತು. ಸ್ಕೂಲು ಇದ್ರೆ ಚೆನ್ನಾಗಿರುತ್ತೆ, ಬೇಸಿಗೆ ರಜೆ ಇದ್ರೆ ಚೆನ್ನಾಗಿರುತ್ತೆ? ಸ್ಕೂಲ್ ಎರಡು ಚೆನ್ನಾಗಿತ್ತು. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ತಮ್ಮಂದಿರು ಸ್ಕೂಲ್ಗೆ ಹೋಗಿದ್ರು ಫಸ್ಟ್ ಡೇ. ಹೆಂಗಿತ್ತು ಅಂತ ಕೇಳೋಣ ಬನ್ನಿ. ನಿಮ್ಮ ಸ್ಕೂಲ್ ಹೆಂಗಿತ್ತು ಇವತ್ತು? ಚೆನ್ನಾಗಿತ್ತು. ಫಸ್ಟ್ ಡೇ ಮ್ಯಾಮ್ ಹೊಸ ಮ್ಯಾಮ್ ಬಂದಿದ್ರು, ಮತ್ತೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ದ? ಹಾ. ನಿಮ್ಮ ಕ್ಲಾಸ್ ಟೀಚರ್ ಹೆಸರೇನು? ಸುಧಾ ರಾಜೇಶ್ ಮ್ಯಾಮ್. ನಿಮ್ಮ ಹೋದ ವರ್ಷದ ಮ್ಯಾಮ್ ಹೆಸರು? ಸಾವಿತ್ರಿ ಮ್ಯಾಮ್. ಜಗ ನೀನು ಹೇಳೋ. ಸ್ಕೂಲಿಂದ ಬರೋ ವರ್ಷಲ್ಲ ಆಫ್ಟರ್ನೂನ್ ಆಗೋಯ್ತು. ಹಸ್ಬೆಂಡ್ ಬರ್ತಾರೆ ಊಟಕ್ಕೆ, ಅದಕ್ಕೆ ಸೊಪ್ಪು ಮತ್ತು ಟೊಮೊಟೊ ತೊಗೊಬಂದೆ. ಸ್ವಲ್ಪ ಖಾಲಿಯಾಗಿತ್ತು. ಸಿನಿಮಾ ನೋಡಿ ತಗೊಂಡು ಒಳಗಡೆ ಹೋಗ್ತಿದ್ದಾರೆ. ಇವಾಗ ಮಧ್ಯಾಹ್ನ ಅಡುಗೆ ಮಾಡಬೇಕು. ಬನ್ನಿ ಇವಾಗ ಅಡುಗೆ ಏನು ಮಾಡೋದು. ಸೊಪ್ಪು ತೊಗೊಬಂದಿದ್ದೀನಿ, ನೋಡೋಣ. ಬಸ್ಸಾರು ಮಶಪ್ ಸಾರು ಏನಾದ್ರು ರೆಡಿ ಮಾಡೋಕ್ಕೆ ಇವಾಗ ರೆಡಿ ಮಾಡ್ಕೋತೀನಿ. ನಾನು ಬಸ್ಸಾರು ತುಂಬ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಸೊಪ್ಪು ಹಾಕಿ ಮೊಸೊಪ್ಪಿನ ಸಾಂಬಾರು ಮಾಡಿದೆ. ಅದರ ಜೊತೆ ಮುದ್ದೆ ಮಾಡಿದೆ ಮಧ್ಯಾಹ್ನ. ಆಲ್ಮೋಸ್ಟ್ ನಾನು ಮಧ್ಯಾಹ್ನನೇ ಜಾಸ್ತಿ ಮುದ್ದೆ ಮಾಡೋದು. ಅದ್ರ ಜೊತೆ ಸ್ವಲ್ಪ ರೈಸು. ಸಾಂಬಾರು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಮುದ್ದೆ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ನಾನು. ಮುದ್ದೆ ರೆಡಿ ಮಾಡಿ ಇಟ್ಬಿಟ್ಟು ನೋಡಿ ಸಾಂಬಾರೆಲ್ಲ ಚೆನ್ನಾಗಿ ಮಳ್ತಿದೆ. ಅದು ಗುಳ್ಳೆಲ್ಲ ಹೋದರೆ ಸಾಂಬಾರು ರೆಡಿ ಆಯಿತು ಅಂತ. ಇವಾಗ ಹಸ್ಬೆಂಡ್ ಮನೆಗೆ ಬಂದರು, ಅವ್ರಿಗೆ ಊಟಕ್ಕೆ ರೆಡಿ ಮಾಡಿ ಊಟ ಕೊಟ್ಟು ಇವಾಗ ಚಿನ್ನಿಮ್ಮ ಕರ್ಕೊಬರೋಕ್ಕೆ ಬಂದೆ. ನೋಡಿ ಚಿನ್ನಿ ಒಬ್ಬನೇ ಕೂತ್ಕೊಂಡು ಆಟ ಆಡ್ತಿದ್ದಾನೆ. ಸ್ವಲ್ಪ ಟೈಮ್ ಆಗೋಯ್ತು ನಾನು ಬರೋದು, ಚಿನ್ನಿ ಕರ್ಕೊಂಡು ಹೋಗೋದಕ್ಕೆ. ನೋಡಿ ಸ್ಮೈಲು ಓಡಿ ಬರ್ತಿದ್ದಾರೆ ಚಿನ್ನಿ, ಖುಷಿಯಾಗೋಯ್ತು. ವಾಟರ್ ಬಾಟಲ್ ತಗೊಂಡು ಇವಾಗ ನಾವು ಮನೆ ಕಡೆ ಬಂದ್ವಿ. ನೋಡಿ ಸ್ಲಿಪ್ಪರ್ ಹಾಕೊಳಕ್ಕೆ ಹೋಗ್ತಿದ್ದಾನೆ. ನಮ್ಮ ಚಿನ್ನಿಮ ಸ್ಕೂಲು ಅಂದರೆ ಸ್ವಲ್ಪ ಇವನಿಗೆ ಅಲರ್ಜಿ. ದೊಡ್ಡವನು ಬಂದು ಅವನೇನಿಲ್ಲ, ಅವನು ಸ್ಕೂಲು ಅಂದರೆ ಆರಾಮಾಗಿ ಬಾ ಅಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಈ ಚಿನ್ನಿಮ ಬಂದು ಸ್ವಲ್ಪ ಸ್ಕೂಲ್ ಅಂದ್ರೇ ಅವನಿಗೆ ಸ್ವಲ್ಪ ದೂರ, ಸ್ಕೂಲ್ಗೂ ಅವನಿಗೂ ಸ್ವಲ್ಪ ದೂರ, ಅವ್ನಿಗೆ ಇಷ್ಟ ಆಗಲ್ಲ. ಆಲ್ಮೋಸ್ಟ್ ಮನೇಲಿರೋದನ್ನೇ ತುಂಬ ಇಷ್ಟಪಡ್ತಾನೆ ಅವನು. ಇವಾಗ ಬನ್ನಿ ಮನೆ ಹತ್ರ ಹೋಗೋಣ. ಗಾಡಿ ನೋಡಿ ಹತ್ಕೊಂಡ. ಅವನ ಗಾಡಿ ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ, ಕ್ರೇಜ್ ಅವನಿಗೆ ಗಾಡೀಲಿ ಹೋಗೋದೆಲ್ಲ ತುಂಬ ಚಿನ್ನಿಗೆ. ಇವಾಗ ನೋಡಿ ಮನೆ ಹತ್ರ ಬಂದ್ವಿ. ಇವಾಗ ನಮ್ಮ ಚಿನ್ನಮ್ಮ ದೊಡ್ಡವನು ಇವನು ಬರೋದನ್ನೇ ಕಾಯ್ತಾ ಇದ್ದ, ಆಟ ಆಡೋದಕ್ಕೆ ಬೇಕಲ್ಲ. ತುಂಬ ದಿನದ ಮೇಲೆ ಇಬ್ಬರೂ, ಅವನು ಸ್ಕೂಲ್ಗೆ ಹೋಗಿದ್ದ, ಇವನು ಸ್ಕೂಲ್ಗೆ ಹೋಗಿದ್ದ, ಟೈಮ್ ಸಿಕ್ಕಿರಲಿಲ್ಲ. ಇವಾಗ ಅವನಿರ್ಲಿಲ್ವಲ್ಲ, ವೆಯ್ಟ್ ಮಾಡ್ತಾಯಿದ್ದ ಆಟ ಆಡೋದಕ್ಕೆ. ನೋಡಿ ಬರ್ತಿದ್ದಂಗೆ ಆಟ ಸ್ಟಾರ್ಟ್ ಅವ್ರದ್ದು ಇವಾಗಲೇ.
ಬನ್ನಿ ಇನ್ನೂ ಹತ್ತಿದಂಗೆ ಅವರು ಡ್ಯಾಡಿ ಕೇಳ್ತಾಯಿದ್ದ ಅವರಪ್ಪ ಊಟ ಮಾಡ್ತಾಯಿದ್ರು. ನಾನು ಇನ್ನೇನೆಲ್ಲರೂ ಊಟ ಮಾಡ್ತಾಯಿದ್ವಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಹಸ್ಬೆಂಡ್ ಇನ್ನೂ ಊಟ ಮಾಡ್ತಾಯಿದ್ದಾರೆ. ಚಿನ್ನಿಮ್ಮ ಅವ್ರ ಅಪ್ಪನ ಹತ್ರ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಊಟ ತಿಂತಾಯಿದ್ರು. ನಾನು ಕೂಡ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡೆ ಮಧ್ಯಾಹ್ನದ ಊಟ. ಸಂಜೆಗೆ ಸ್ವಲ್ಪ ಫ್ರೆಶ್ ಅಪ್ ಆಗೋಣ, ಸಂಜೆ ಒಂಚೂರು ರೀಲ್ಸ್ ಏನಾದ್ರು ಟ್ರೈ ಮಾಡೋಣ ಅಂತ ಫ್ರೆಶ್ ಅಪ್ ಆದೆ. ಇವಾಗ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.